ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಧು ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಟ್ಯೂಸ್ಡೇ ಆಲ್ಮೋಸ್ಟ್ 6 o'clock ಅನ್ನೋಷ್ಟರಲ್ಲಿ ನಾನು ರಂಗೋಲಿ ಎಲ್ಲ ಹಾಕ್ಬಿಡ್ತಾಯಿದ್ದೀನಿ. ಅವಾಗ ತಾನೇ ಬೆಳಗಾಗಿತ್ತು. ಅಷ್ಟು ಬೇಗ ನಾನು ಬೇಗ ಎಲ್ಲ ಎದ್ದು ಒರೆಸಿ ಗುಡಿಸಿ ಹಾಕ್ಕೊಂಡಿದ್ದೀನಿ. ನಮ್ಮ ಮಾವ ಅವರು, ನಮ್ಮ ಹಸ್ಬೆಂಡು, ನನ್ನ ಮಗಳು ಎಲ್ಲರೂ ಇನ್ನೂ ಮಲಗಿದ್ದಾರೆ. ಇವತ್ತು ಮಮ್ಮಿ ಮನೆಗೆ ಹೋಗೋದಿದೆ. ನಾನು ಮೆಂತ್ಯ ವಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕುಡಿಯೋಣ ಅಂತ ಹೇಳಿ. ನನ್ನ ಹಸ್ಬೆಂಡು ಅಷ್ಟರಲ್ಲಿ ಎದ್ದಿದ್ರು. ಟೀ ಮಾಡಿಕೊಟ್ಬಿಡು ಅಂತ ಹೇಳಿದ್ರು. ಅರ್ಲಿ ಮಾರ್ನಿಂಗು ಸ್ವಲ್ಪ ಟೀ ಕುಡಿತಾರೆ ಅವರು. ನಾನು ಡಿಟಾಕ್ಸ್ ಡ್ರಿಂಕ್ಗೆ ಮೆಂತ್ಯ ವಾಟರ್ ರೆಡಿ ಮಾಡ್ಕೊಂಡಿದ್ದೆ. ಮಮ್ಮಿ ಮನೆಗೆ ಹೋಗ್ಬೇಕಲ್ವ, ಅದಕ್ಕೆ ಮಧ್ಯಾಹ್ನಕ್ಕೂ ನಮ್ಮ ಮಾವ ಅವರಿದ್ದರು ಅಲ್ವ, ಅದಕ್ಕೆ ಅನ್ನ ಸಾಂಬಾರು ಮಾಡಿಟ್ಬಿಟ್ಟು ಹೋಗ್ಬಿಡೋಣ, ತಿನ್ಕೊತಾರೆ ಅಂತ ಹೇಳಿ ಬೆಳಗ್ಗೆನೇ ಇಲ್ಲಿ ಸಾಂಬಾರಿಗೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೋಸ್ಕರ ಹೋಗೋಣ ಅಂತೇಳಿ ಬೆಳಗ್ಗೆನೇ ಎದ್ದು ಬೇಗ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಬೇಗ. ಅದೇನೋ ಒಂಥರ ನಮ್ಮ ಮಮ್ಮಿ ಮನೆಗೆ ಹೋಗ್ಬೇಕಂದ್ರೆ ನನಗೆ ಫುಲ್ ಖುಷಿ. ನನ್ನ ಮಗಳು ನನ್ನ ಹಾಗೇ ಫುಲ್ ಖುಷಿ ಪಡ್ತಾರೆ. ಅಮ್ಮಮ್ಮ ಮನೆ ಅಂದ ತಕ್ಷಣ ಅವ್ರ ಎಕ್ಸೈಟ್ಮೆಂಟ್ ಆಗಿರ್ಬೋದು, ಫುಲ್ಲು ಎಸ್ ಹೋಗೋಣ ಅಮ್ಮ ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ನಮ್ಮ ಮನೆಯವ್ರಿಗೂ ಸ್ವಲ್ಪ ಕಾಫಿ ಕೊಟ್ಬಿಟ್ಟು ಬಂದು ನಾನು ಕುಕ್ಕರ್ಗೆ ಬೇಳೆ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ ಹಾಕಿ ಕುದಿಸ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಬೇಳೆ ಸಾಂಬಾರು ಆಗುತ್ತೆ. ನಾನು ಫ್ರೆಶ್ ಅಪ್ ಆಗಿ ಬಂದು ಅದು ವಿಸಿಲೆಲ್ಲ ಕೂಗಲಿ ಅಂತ ಹೇಳಿ ಫ್ರೆಶ್ ಅಪ್ ಆಗಿ ದೇವ್ರ ಮನೆಯಲ್ಲಿ ದೀಪ ಹಚ್ಕೊಂಡು ಪೂಜೆ ಮಾಡಿಬಿಡ್ತಾ ಇದ್ದೀನಿ. ನಾನು ಅರ್ಲಿ ಮಾರ್ನಿಂಗ್ ಬೇಗ ಸ್ನಾನ ಮಾಡಿದ್ರೆ ಬೇಗನೆ ಪೂಜೆ ಮಾಡಿಬಿಡ್ತೀನಿ. ಇಲ್ಲಾಂದರೆ ಈವ್ನಿಂಗ್ ದೀಪ ಹಚ್ತೀನಿ ನಾರ್ಮಲಾಗಿ ಡೈಲಿ ಡೇಸಲ್ಲಿ. ಇವತ್ತು ಟ್ಯೂಸ್ಡೇ ಬೇರೆ ಇತ್ತಲ್ವ, ಸೊ ಬೇಗ ಊರಿಗೆ ಹೋಗಬೇಕು ಅಂತ ಬೆಳಗ್ಗೆನೇ ಮಾಡಿಬಿಟ್ಟೆ. ನಾನು ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ನಮ್ಮ ಮಾವನೂ ಎದ್ದಿದ್ರು. ಅವ್ರಿಗೂ ಒಂದು ಸ್ವಲ್ಪ ಕಾಫಿ ಕೊಟ್ಟೆ. ಮೊದಲು ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ. ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಡು ಖಾರದ ಪುಡಿ ಎಣ್ಣೆ ಒಳಗಡೆನೇ ಹಾಕ್ಬಿಡ್ತೀನಿ. ಚೆನ್ನಾಗಿರುತ್ತೆ ಟೇಸ್ಟ್, ಅವಾಗ ಸಾಂಬಾರಿಗೆ ಹಿಡ್ಕೊಳ್ಳುತ್ತೆ. ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ. ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ನಾವು ಕುದಿಸಿಟ್ಕೊಂಡಿರೋ ಬೇಳೆನ ಎಲ್ಲ ಇದರಲ್ಲಿ ಹಾಕ್ಕೊಬೇಕು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಈಗ ಸಾಂಬಾರೆಲ್ಲ ಕುದೀತು, ರೆಡಿ ಆಯಿತು. ನಾನು ಬ್ರೇಕ್ಫಾಸ್ಟ್ಗೆ ಉಪ್ಮಾ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ, ಬೇಗ ಆಗಿಬಿಡುತ್ತೆ ಅಂತ ಹೇಳಿ. ಬೇಳೆ ಸಾಂಬಾರು ರೈಸು ಮಧ್ಯಾಹ್ನಕ್ಕಾಗುತ್ತೆ, ತಿನ್ಕೊಳ್ತಾರೆ. ನಮ್ಮ ಮಾವ ಅವ್ರು ಇದ್ರಲ್ವ, ಅದಕ್ಕೋಸ್ಕರ. ನನ್ನ ಹಸ್ಬೆಂಡ್ ಇರೋಲ್ಲ, ಆಫೀಸ್ಗೆ ಹೋಗ್ತಾರೆ, ಅವ್ರು ತಿನ್ನಲ್ಲ. ನಮ್ಮ ಮಾವವ್ರು ಒಬ್ಬರೇ. ನಾನು ಈವ್ನಿಂಗ್ ಬಂದ್ಬಿಡೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಟೇಸ್ಟ್ ಎಲ್ಲ ನೋಡ್ತೀನಿ, ನಾನು ಇದೇ ಥರ ನೋಡ್ತೀನಿ ಕೈಯಲ್ಲಿ ಹಾಕ್ಕೊಂಡು. ಸೊ ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು, ಉಪ್ಪು ಒಂಚೂರು ಆ್ಯಡ್ ಮಾಡೋಣ ಅಂತ ಹೇಳಿ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ. ಸಾಂಬಾರೆಲ್ಲ ರೆಡಿ ಆಯಿತು. ಸೈಡಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಗಾರ್ಲಿಶಿಂಗ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ಗೆ ಇಲ್ಲಿ ಉಪ್ಮಾ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಬೇಗ ಆಗುತ್ತೆ. ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು, ಅವಲಕ್ಕಿ ಈ ಥರನೇ ನಮ್ಮ ಮನೆಯಲ್ಲಿ ನಮ್ಮ ಮಾವ ಸ್ವಲ್ಪ ಇಷ್ಟಪಡೋದು. ಅದಕ್ಕೋಸ್ಕರ ಉಪ್ಮಾ ಮಾಡು ಅಂತ ಹೇಳಿದ್ರು, ಮಾಡಿಬಿಡಮ್ಮ ಅಂತ. ಸೊ ಅದಕ್ಕೆ ಉಪ್ಮಾ ಮಾಡಿಬಿಟ್ಟು ಇಟ್ಬಿಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ಜೊತೆ ನಾನು ಈ ಫ್ರೂಟ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಡ್ರ್ಯಾಗನ್ ಫ್ರೂಟ್ ಜ್ಯೂಸನ್ನ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾನು ಹಾಗೆ ನಾರ್ಮಲಾಗಿ ತಿಂತಿದ್ದೆ. ವೈಟ್ ಅಂದರೆ ನಂಗೆ ತುಂಬ ಇಷ್ಟ ರೆಡ್ಗಿಂತ. ನಾನು ಯಾವಾಗಲೂ ರೆಡ್ ತರಲ್ಲ, ವೈಟೇ ತರೋದು. ಬಟ್ ಇವತ್ತು ರೆಡ್ ತಂದಿದ್ರು ನಮ್ಮ ಮನೇಲಿ. ಯಾರೋ ಬಂದಿದ್ದರು ರಿಲೇಟಿವ್ಸು, ಯಾರೋ ಗೊತ್ತಿರೋರು ಬಂದಿದ್ರು, ಅವ್ರು ತಂದಿದ್ರು. ಸೊ ಅದರಲ್ಲಿ ಜ್ಯೂಸ್ ಮಾಡ್ಕೊಂಬೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಶುಗರ್ ಆ್ಯಡ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಬಿಟ್ರೆ ರೆಡಿ ಆಗುತ್ತೆ. ಚೆನ್ನಾಗಾಗಿತ್ತು ಟೇಸ್ಟು ತುಂಬ. ಇದು ರೆಡ್ ಇತ್ತಲ್ಲ, ಇವತ್ತು ನಾವು ಯಾವಾಗಲೂ ಇಬ್ಬರೇ ಮಾಡ್ಕೊಳ್ತಾ ಇದ್ರಿ. ಇವತ್ತು ನಮ್ಮ ಮಾವರಿದ್ರಲ್ಲ, ಅದಕ್ಕೆ 3 ಲೋಟ ಇಟ್ಕೊಂಡು ಮಾಡ್ಕೊಂಡಿದ್ದೀನಿ. ನಮ್ಮ ಮಾವ ಅವ್ರಿಗೆ ಕೊಟ್ಟೆ, ಏನು ಹೇಳ್ತಾರೆ ನೋಡೋಣ ಅಂತ ಹೇಳಿ. ಅವರು ಏನಿದೆ ಹಿಂಗೆ ಥರ ರೆಡ್ ಇದೆ ಅಂತ, ಕುಡಿಯಪ್ಪ ಚೆನ್ನಾಗಿರುತ್ತೆ ಅಂತ. ನಮ್ಮ ಮಾವ ಅವ್ರು ಬಂದಾಗಲೆಲ್ಲ ನಾನು ಏನಾದರೂ ಜ್ಯೂಸು ಅದು ಇದು ಮಾಡ್ಕೊಡ್ತಾಯಿದ್ದೀನಿ, ವಯಸ್ಸಾಗಿದೆ ಅಂತ ಹೇಳಿ. ನಾನು ನಮ್ಮ ಮನೆಯವರು ಕುಡಿತಾಯಿದ್ವಿ ಕೂತ್ಕೊಂಡು. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಟೇಸ್ಟು, ಶುಗರ್ ಸ್ವಲ್ಪ ಆ್ಯಡ್ ಮಾಡಿದ್ರು. ನಮ್ಮ ಮನೆಯವ್ರು ಚೆನ್ನಾಗಿದೆ ಅಂತ ಹೇಳಿ ಕುಡಿದ್ರು. ನಮ್ಮ ಮಾವ ಅವರು ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೆ ಪರ್ಸ್ನಲಿ ಒಂದು ಸ್ವಲ್ಪ ಡ್ರ್ಯಾಗನ್ ಫ್ರೂಟು ಜ್ಯೂಸು ಇಷ್ಟ ಆಗಲಿಲ್ಲ. ರಾಜಕುಮಾರಿ, ಮುದ್ದು ರಾಜಕುಮಾರಿ ನೀನು. ನನ್ನ ಮಗಳು ಎದ್ದಿದ ತಕ್ಷಣ ಒಂಥರ ಫುಲ್ ಖುಷಿ ನಮಗೆ. ಸೊ ನನ್ನ ಮಗಳಿಗೂ ಎಲ್ಲ ಫ್ರೆಶ್ ಅಪ್ ಮಾಡಿ ರೆಡಿ ಮಾಡಿದೆ. ಅವ್ರ ಅಪ್ಪಾಜಿಗೆ ಅವರೇ ಬ್ರೇಕ್ಫಾಸ್ಟ್ ಕೊಡ್ತೀನಿ ಅಂತ ಹೇಳಿ ತೊಗೊಂಡೋಗಿ ಕೊಡ್ತಾಯಿದ್ರು.
ತಾತನ ಮೇಲೆ ಲವ್ ಬಂದುಬಿಟ್ಟಿದೆ ಇವಾಗ. ತಾತ ಕೊಡ್ತೀನಿ ಅಂತಿದ್ರು. ಇಲ್ಲ ಅಪ್ಪಾಜಿಗೆ ಕೊಡು ಅಂತ ಹೇಳಿದೆ. ಟೇಬಲ್ ಇಲ್ಲ ಅಪ್ಪಾಜಿಗೆ ಅಂತ ಹೇಳಿ ಅಪ್ಪಾಜಿಗೆ ಟೇಬಲ್ ಕೊಡ್ತೀನಿ ಅಂತ ನೋಡಿ ಟೇಬಲ್ ತೊಗೊಂಬಂದು ಅವರಪ್ಪ ಕೊಡ್ತಾರೆ. ಸೊ ನಾವು ಜ್ಯೂಸ್ ಮಾತ್ರ ಕುಡ್ಕೊಂಡೆ, ಬ್ರೇಕ್ಫಾಸ್ಟ್ ಮಾಡಲಿಲ್ಲ ನಾನು. ಬ್ರೇಕ್ಫಾಸ್ಟ್ ಎಲ್ಲರಿಗೂ ನಮ್ಮ ಮಾವಾಗೆ ನಮ್ಮ ಹಸ್ಬೆಂಡ್ಗೆ ಜ್ಯೂಸ್ ಎಲ್ಲ ಮಾಡಿಕೊಟ್ಬಿಟ್ಟು ನಾನು ಊರಿಗೆ ಹೋಗೋಣ ಅಂತ ಹೇಳಿ ನನ್ನ ಮಗಳನ್ನ ಕರ್ಕೊಂಡು ಬಂದೆ. ನಮ್ಮ ದೇವನಹಳ್ಳಿಗೆ ಮೆಟ್ರೋ ಆಗ್ತಿದೆ. ಇದು ಆಗ್ತಾನೇ ಇದೆ, ಒಂದು 4 ಇಯರ್ಸ್ ಆಯ್ತೇನೋ. ಬಟ್ ತುಂಬ ಚೆನ್ನಾಗಿ ಆಗ್ತಿದೆ. ನೋಡ್ಬೇಕು ಇದೆಲ್ಲ ಆದರೆ ಸ್ವಲ್ಪ ತುಂಬ ಅಂದರೆ ತುಂಬ ವೆಹಿಕಲ್ಸ್ ಆಗಿಬಿಟ್ಟಿದೆ ಇಶಾ ಫೌಂಡೇಶನ್ ಎಲ್ಲ ಆದಮೇಲೆ ಅಂತೂ. ಸೊ ನೋಡಿ ಇದೆಲ್ಲ ನಾನು ಇಲ್ಲಿ ಓದಿದ ಪ್ಲೇಸ್ ಇವೆಲ್ಲ ಎಷ್ಟು ಅಪಾರ್ಟ್ಮೆಂಟ್ಸು ಬಿಲ್ಡಿಂಗ್ಸ್ ಆಗ್ತಾಯಿದೆ. ಸ್ವಲ್ಪ ನನಗೆ ಬ್ಯಾಂಕ್ ಹತ್ರ ಕೆಲಸ ಇತ್ತು, ಅಲ್ಲಿ ಬಂದಿದ್ವಿ ನಾವು. ಆ್ಯಂಡ್ ನನಗೆ ಇಲ್ಲಿ ಬ್ಯಾಂಕ್ ಹತ್ರ ಬಂದರೆ ಒಂದು ಸ್ವಲ್ಪ ತುಂಬ ಮೆಮೊರೀಸು ತುಂಬ ಜನಕ್ಕಿರುತ್ತೆ. ನನ್ನ ಫಸ್ಟ್ ಅಕೌಂಟ್ ಅಂತ ಆಗಿದ್ದು ಇದೇ ಬ್ಯಾಂಕ್ದು. ಸ್ವಲ್ಪ ಇಷ್ಟ ನಮಗೆ ಬ್ಯಾಂಕಿದು. ಆ್ಯಂಡ್ ಅಲ್ಲಿ ನೋಡಿ ಈ ಥರ ಫ್ಲವರ್ಸು ನೇಚರೆಲ್ಲ ಚೆನ್ನಾಗಿತ್ತು. ನನ್ನ ಮಗಳಿಗೆಲ್ಲ ತೋರಿಸ್ತಿದ್ದೆ, ನೋಡಮ್ಮ ಇದು ಮ್ಯಾಂಗೋ ಟ್ರೀ ಲೀಫು ಸ್ಮೆಲ್ ಮಾಡು ಅಂತ. ನನ್ನ ಮಗಳು ಸ್ಮೆಲ್ ಬೋಟ್ ಎಲ್ಲ ಕಿತ್ತು ಬಿಸಾಕ್ತಾಯಿದ್ರು. ಆಮೇಲೆ ಈ ಥರ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ವೆದರ್ ಚೆನ್ನಾಗಿತ್ತು ಅಂತ ಹೇಳಿ. ಬ್ಯಾಂಕಿಂದ ಬಸ್ ಸ್ಟಾಪಿಗೆ ಮಮ್ಮಿ ಆಟೋದಲ್ಲಿ ಹೋಗೋಣ ಅಂದರೆ ಬೇಡ ಬಾ, ಎಷ್ಟು ದೂರ ಇದೆ ನಡ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಮ ಮಮ್ಮಿ ಕರ್ಕೊಂಡು ಹೋಗ್ತಾಯಿದ್ರು. ನನ್ನ ಮಗಳನ್ನ ಪಾಪ ನಮ್ಮ ಮಮ್ಮಿಗೆ ನಡೆಯೋದು ಕಷ್ಟ, ನನ್ನ ಕೈಲಿ ಆಗಲ್ಲ ನಡೆಯೋಕ್ಕೆ ಅಂತ ಹೇಳಿದ್ದಕ್ಕೆ ನಿನ್ನ ಮಗಳು ನಾನೇ ಎತ್ಕೊತೀನಿ ಬಾ ಅಂತ ಅವರೇ ಎತ್ಕೊಂಡಿದ್ರು. ಒಂಥರ ಬ್ಲೆಸ್ಡ್ ಅಲ್ವಾ. ಬೇರೆ ಎಲ್ಲ ಕಡೆ ಹೋದ್ರು ನನ್ನ ಮಗಳು ನಾನೇ ಎತ್ಕೋಬೇಕು ಎಷ್ಟೇ ಕಷ್ಟ ಆದ್ರೂ. ನಮ್ಮ ಮನೆಯವರಿದ್ದರೆ ನಮ್ಮ ಮನೆಯವ್ರು ಎತ್ಕೊತಾರೆ. ಆ್ಯಂಡ್ ಅಲ್ಲಿಂದ ಮನೆಗೆ ಬರ್ತಾ ದಾರಿಯಲ್ಲಿ ಇಲ್ಲಿ ನಮ್ಮ ಚಿಕ್ಕಪ್ಪ ಅವ್ರ ಮನೆ ಇದೆ. ಅವರು ಮಗ ನಮ್ಮ ಮಗುನೇ ಗಿಟಾರ್ ನುಡಿಸ್ತಾನೆ. ಎಷ್ಟು ಚೆನ್ನಾಗಿ ನುಡಿಸ್ತಾನೆ ಗೊತ್ತಾ. ನಾನು ಅದು ಓಲ್ಡ್ ಫೋನಲ್ಲಿದೆ ವೀಡಿಯೋ, ಇಲ್ಲಾಂದರೆ ಹಾಕ್ತಿದ್ದೆ. ನನ್ನ ಮಗಳಿಗೆ ಹೇಳ್ಕೊಡ್ತಾಯಿದ್ರು, ಅದನ್ನು ಎಷ್ಟು ಬೇಗ ಕಲ್ತ್ಕೊಂಡು ಅದನ್ನು ನುಡಿಸ್ತಾ ಇದ್ಲು. ಬಟ್ ನನ್ನ ಮಗಳಿಗೆ ಏನಾದರೂ ಒಂದು ಕಲಿಸ್ಬೇಕು ಅನ್ನೋದು ನಮಗೆ ಇದೆ ಮನಸ್ಸಲ್ಲಿ. ನೋಡಬೇಕು, ನೋಡಿ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದ. ಅದನ್ನು ರಿಟರ್ನ್ ಮಾಡಿ ತೋರಿಸ್ತಾ ಇದ್ಲು. ಒಂಥರ ಖುಷಿ ಆಗುತ್ತೆ, ಬೇಗ ಕಲಿತಾಳೆ ಏನೇ ಆದ್ರೂ. ಒಬ್ಬೊಬ್ಬರ ಕೈಗೆ ಇದು ಮಾಡ್ಕೊಳೋದೆಲ್ಲ ಮಾಡ್ತಾರೆ, ಅದೊಂದು ಏನು ಹೇಳ್ತಾರೆ ಅದಕ್ಕೆ ಗೊತ್ತಿಲ್ಲ. ಅದರಲ್ಲೇ ಎಷ್ಟು ಚೆನ್ನಾಗಿ ಎಲ್ಲ ಮಾಡ್ತಾರೆ. ಅಲ್ಲಿ ಮನೆ ಹತ್ರ ಹೋದ್ಮೇಲೆ ಮತ್ತು ಪಾಪ ಮಗಳು ಬೆಳಗ್ಗೆಯಿಂದ ಊಟ ಮಾಡಿರಲಿಲ್ವಲ್ಲ, ಊಟ ಮಾಡುಮ್ಮ ಅಂತ ಹೇಳಿ ಕೋಳಿ ಈ ಥರ ಹಸು ಎಲ್ಲ ಇರೋದಕ್ಕೆ ಫುಲ್ ಖುಷಿ ನನ್ನ ಕಂದನಿಗೆ. ಅಲ್ಲಿ ಬ್ಯಾಂಗ್ಳೂರಲ್ಲಿ ದೂರದಿಂದ ದೊಡ್ಡ ಹಸು ಕಾಣಿಸುತ್ತೆ, ಬಟ್ ಇಲ್ಲಾದರೆ ಟಚ್ ಮಾಡ್ಬೋದು ಅಲ್ಲ. ಅದು ಬಂದಿದ ತಕ್ಷಣ ಓಡಿ ಬರ್ತಾಯಿದ್ದಾರೆ, ಸ್ವಲ್ಪ ಖುಷಿ ಪಡ್ತಾರೆ. ನಾವು ಊಟ ಎಲ್ಲ ಮಾಡಿ ಮಲ್ಕೊಂಡ್ವಿ. ನನ್ನ ಮಗಳು ನೋಡಿ ಬೇಗ ಹೋಗಿ ಮಲ್ಕೊಳಕ್ಕೆ 9:30ಗೆ ಹೋಗಿ ಮಲ್ಗೋಕ್ಕೆ ರೂಮ್ಗೆ ಹೋಗಿದ್ದಾರೆ. ಬಾ ಅಮ್ಮ ಪಾಚಿ ಮಾಡೋಣ ಅಂತ ಹೇಳಿ ಕರೀತಾಯಿದ್ರು ನನಗೂ. ನೀನು ಮಲ್ಗಮ್ಮ ಅಂತ ಹೇಳ್ತಾಯಿದ್ರು. ಬಾಮ್ಮ ಪಾಚಿ ಮಾಡೋಣ ಅಂತ ಹೇಳಿ ಮಲಗ್ತಾಯಿದ್ರು. ನಾವು ಇಲ್ಲಿದ್ದರೆ ಬ್ಯಾಂಗ್ಳೂರಲ್ಲಿ 11 ಆದರೂ ಮಲಗಲ್ಲ, ನಮ್ಮ ಜೊತೆ ಎದ್ದೇ ಇರ್ತಾರೆ. ಇವಾಗ ನೋಡಿ ಬೇಗ ಹೋಗಿ ಮಲಗ್ತಾಯಿದ್ದಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ವೆಡ್ನಸ್ಡೇ. ಬೆಳಗ್ಗೆ ಬೇಗ ಎದ್ದು ನನ್ನ ತಂಗಿ ಕೆಲ್ಸಕ್ಕೆ ಹೋಗ್ತಾಳೆ, ಅವಳ ಜೊತೆ ಬಿಡಿಸ್ಕೊಂಬೇಡ ಅಂತ ಹೇಳಿ ಬೆಳಗ್ಗೆ ಎದ್ದು ರೆಡಿ ಆಗ್ತಾಯಿದ್ದೆ. ನಾನು ರೆಡಿ ಆಗಿಬಿಟ್ಟು ಬಂದು ಮುಖ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದಿದ್ದೆ. ನಮ್ಮ ಮಮ್ಮಿ ಗಿಣ್ಣಿದೆ ಅಂತ ಹೇಳಿದ್ರು, ಕಾಫಿ ಕುಡಿಯೋಣ ಅಂತ ಕಿಚನಿಗೆ ಬಂದಿದ್ದು ನಾನು. ಲಾಸ್ಟ್ ಟೈಮ್ ಹೇಳಿದ್ರು ಗಿಣ್ಣು ಮಾಡಿದ್ದೀನಿ ಬಾ ಅಂತ. ನನಗಂತೂ ಸಿಕ್ಕಾಪಟ್ಟೆ ನಮ್ಮ ಮಮ್ಮಿ ಮಾಡೋ ಒಬ್ಬಟ್ಟು ಹೋಳಿಗೆ ಅಂದರೆ ಸಿಕ್ಕಾಪಟ್ಟೆ ನನಗಿಷ್ಟ. ಒಂದು ಸ್ವಲ್ಪ ಅದು ಟೇಸ್ಟ್ ನಮ್ಮ ಬಾಯಿಗೆ ಗೊತ್ತಾಗ್ಬಿಟ್ಟಿರುತ್ತಲ್ವ. ನಂಗೆ ಬೇರೆ ಯಾರು ಮಾಡೋದು ಅಷ್ಟು ಇಷ್ಟ ಆಗೋಲ್ಲ, ನಮ್ಮ ಮಮ್ಮಿ ಮಾಡೋದು ಸಿಕ್ಕಾಪಟ್ಟೆ ಇಷ್ಟ. ಕಾಫಿನೂ ಕೊಡೋದಿಲ್ಲ, ಬೆಳಗ್ಗೆ ಎದ್ದು ಬಂದಿದ ತಕ್ಷಣ ನಾನು ಗಿಣ್ಣು ತಿಂತಾಯಿದ್ದೀನಿ. ನಮ್ಮ ಮಮ್ಮಿಗೆ ಹೇಳ್ತಾಯಿದ್ದೆ, ಬಟ್ ಎತ್ಕೊಂಡು ಹೋಗ್ಬಾರ್ದು ಅಂತ ನಮ್ಮ ಮಮ್ಮಿ ಎತ್ತು ಕಳಿಸಲ್ಲ, ಗಿಣ್ಣೆಲ್ಲ ಬೈತಾರೆ ಬೇಡ ಅಂತ ಹೇಳಿ. ನಾನು ಪ್ರೆಗ್ನೆಂಟ್ ಇದ್ದಾಗ ಒಂದು ಸಲ ಮಾಡಿಕೊಟ್ಟಿದ್ರು ಗಿಣ್ಣು, ಆಮೇಲೆ ತಿಂದೇ ಇಲ್ಲ ನಾನು. ನನ್ನ ಮಗಳಿಗೆ 2 ಇಯರ್ಸ್ ಆಗ್ತಾ ಬಂತು, ತಿಂದೇ ಇಲ್ಲ. ನಮ್ಮ ಮಮ್ಮಿ ಇಲ್ಲಿ ಬೆಳಗ್ಗೆನೇ ನಮ್ಮ ತಂಗಿ ಆಫೀಸ್ಗೆ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರು. ನಮ್ಮ ಮಮ್ಮಿ ಮನೇಲಿ ಎಲ್ಲ ನೋಡಿದ್ರು ಪಾತ್ರೆಗಳು ಸಾಮಾನುಗಳನ್ನ. ಹೇಳ್ತಿದ್ದೆ ಏನಕ್ಕೆ ಬೇಕಮ್ಮ ಇಷ್ಟು, ಎಲ್ಲ ಎತ್ತಿಟ್ಬಿಡಮ್ಮ ಅಂತ ಹೇಳಿ ಎತ್ತಿಡಬೇಕು ಅಂತ ಇದ್ದರು. ಸೊ ಗಿಣ್ಣಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ. ಒಬ್ಬೊಬ್ಬರು ಸ್ವೀಟೆಲ್ಲ ಏನೇನೋ ಮಾಡ್ತಾರೆ, ನನಗಿಷ್ಟ ಆಗೋಲ್ಲ, ಬಟ್ ಇದೇ ಥರ ಇಷ್ಟ. ನಾನು ನನ್ನ ತಂಗಿ ದೇವನಹಳ್ಳಿಗೆ ಬಂದ್ವಿ. ಬಟ್ ಇಲ್ಲೇನೆಂದರೆ ನನ್ನ ತಂಗಿನೂ ಏನೋ ಹೆಬ್ಬಾಳದಲ್ಲಿ ಮೀಟಿಂಗ್ ಇದೆ ಅಂತ ಹೇಳಿ ಬರ್ತೀನಿ ಅಂದ್ಲು. ಬಟ್ ನಾನು ಡೈರೆಕ್ಟ್ ಬಸ್ ಹತ್ಕೊಂಡ್ಬಿಟ್ಟೆ, ಡೈರೆಕ್ಟ್ ಬಸ್ ಸಿಕ್ತು ಅಂತ ಹೇಳಿ ಎತ್ಕೊಂಡು ಮುದ್ದಾಡ್ತಾಯಿದ್ಲು. ಹೋಗ್ಬೇಡಮ್ಮ ಅಂತ ಏನೇನೋ ಹೇಳ್ತಾಯಿದ್ಲು. ಹೋಗ್ತೀನಿ ಪಾಪು ಇದೆ ಅಲ್ಲಿ ಅಂತೆಲ್ಲ ಹೇಳ್ತಾಯಿದ್ರು. ನಾನು ಒಂದಂಗೆ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಇದೆಲ್ಲ ಮುಗಿದ್ಮೇಲೆ ನಾವು ಮನೆಗೆ ಬರೋಣ ಅಂತ ಹೇಳಿ ಬಂದ್ವಿ. ಅಷ್ಟರಲ್ಲಿ ನಾನು ಊರಿಗೆ ಬರೋಕ್ಕೆ ಮುಂಚೆ
ಇದು ಆ್ಯಕ್ಚುಲಿ ಫ್ರೈಡೇ ಲಾಸ್ಟ್ ವೀಕ್ದು ವಿಡಿಯೋ ಇತ್ತು ನನ್ನ ಹತ್ರ, ಅದನ್ನು ಒಂದು ಸ್ವಲ್ಪ ಇಲ್ಲಿ ಹ್ಯಾಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಅಣ್ಣಮ್ಮಂದು ಜಾತ್ರೆ ಏನೋ ಮಾಡಿದರು ಬ್ಯಾಂಗ್ಳೂರಲ್ಲಿ. ನನ್ನ ಮನೆಯವರು ಬಾ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡೋಗಿದ್ರು. ನನ್ನ ಮಗಳು ಆ ಲೈಟಿಂಗ್ಸ್ ನೋಡಿ ಫುಲ್ಲು ಎಕ್ಸೈಟ್ಮೆಂಟಲ್ಲೆಲ್ಲ ಮಾತಾಡ್ತಾಯಿದ್ರು. ಅಲ್ಲಿಂದ ಬಿರಿಯಾನಿ ಕಾರ್ನರ್ ಇತ್ತಲ್ಲಿ, ಬಿರಿಯಾನಿ ಕೂಡ ತಿನ್ಕೊಂಡು ಹೋಗೋಣ ಬನ್ನಿ ಅಂತ ಹೇಳಿ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿದ್ರು. ನಾವು ಒಂದೇ ಬಿರಿಯಾನಿ ತೊಗೊಂಡ್ವಿ, ಇಬ್ಬರು ಆಫ್ ತೊಗೊಳೋಣ ಅಂತ, ಬಿಕಾಸ್ ನಮಗೆ ಸ್ಟಮಕ್ ಫುಲ್ಲಾಗಿತ್ತು ಆಲ್ರೆಡಿ. ನನ್ನ ಮಗಳು ನೋಡಿದ್ರೆ ಇಲ್ಲಿ ಫುಲ್ಲು ಖುಷಿ. ನನ್ನ ಮಗಳಿಗೆ ಈ ಥರ ಹೊರಗಡೆ ಬಂದರೆ ನಾನು ಮಾಡ್ತೀನಿ ಅಮ್ಮ ಆರ್ಡರು ಅಂತೆಲ್ಲ ಹೇಳಿ ಅದನ್ನು ತೊಗೊಂಡು ಅವ್ರ ಮುಂದೆನೇ ಇಟ್ಕೊಂಡ್ಬಿಡ್ತಾರೆ. ಅವ್ರು ನೋಡ್ತಾ ಇದ್ದಾರೆ, ಏನು ಬೇಕಮ್ಮ ಅಂತೆಲ್ಲ ಕೇಳ್ತಿದ್ದೀನಿ, ಬಟ್ ಏನೂ ತಿನ್ನಲ್ಲ, ಸುಮ್ಮನೆ ಹಂಗೆಲ್ಲ ಇಟ್ಕೊಳೋದು. ಇಲ್ಲಿ ಒಂದು ಬಿರಿಯಾನಿ ತೊಗೊಂಡಿದ್ದೀವಿ, ಆಮೇಲೆ ನೋಡೋಣ ಅಂತ ಹೇಳಿ ನಾನು ನಮ್ಮ ಮನೆಯವರು ಇಬ್ಬರೂ ಆಫ್ ತೊಗೊಂಡು ತಿನ್ನೋಣ ಸಾಕಂತ ಹೇಳಿ. ಅವರು ಜಾಸ್ತಿ ತಿನ್ನಲ್ಲ, ಹೊರಗಡೆ ಫುಡ್ ಇಷ್ಟಪಡಲ್ಲ. ನಾನಾದರೂ ಒಂದು ಸ್ವಲ್ಪ ತಿನ್ಬಿಡ್ತೀನಿ, ನಮ್ಮ ಹಸ್ಬೆಂಡ್ ಸ್ವಲ್ಪ ಕಡಿಮೆನೇ. ಇದ್ರ ಜೊತೆ ನಾವು ಒಂದು ಚಿಲ್ಲಿ ಚಿಕನ್ ತೊಗೊಂಡಿದ್ವಿ. ಸುಮ್ಮನೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ತೊಗೊಂಡು ತಿಂದಿದ್ದು. ಡಿನ್ನರ್ ಅಂತ ಹೋಗಿದ್ರೆ ಬೇರೆ ಥರ ಹೋಗ್ಬೋದಿತ್ತು, ಬಟ್ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಹೋಗಿ ತೊಗೊಂಡು ತಿಂದ್ಕೊಂಡು ಬಂದ್ವಿ. ನನ್ನ ಮಗಳು ಫುಲ್ಲು ಖುಷಿ ಪಡ್ತಾರೆ, ಏನೂ ತಿನ್ನಲ್ಲ. ನಮ್ಮ ಮನೆಯವ್ರಿಗೆ ತಿನ್ನಿ ಅಪ್ಪಾಜಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅವ್ರಿಗೆ ಮತ್ತು ಟಿಶ್ಯೂ ಕೊಡಿ ಅಂತ ಕರೆದು ಕೇಳ್ತಾ ಇರೋದು. ಆ ಟಿಶ್ಯೂ ಎಷ್ಟಾದರೂ ಇಡಿ ನೀವು, ಒಂದು ಫುಲ್ ಪ್ಯಾಕೆಟ್ ಇಟ್ಟರು ತೆಗಿಯೋದು, ಮೂತಿ ಒರೆಸೋದು, ಬಿಸಾಕೋದು, ತೆಗಿಯೋದು, ಮೂತಿ ಒರೆಸ್ಕೊಳ್ಳೋದು, ಬಿಸಾಕೋದು, ಮೂತಿ ಮೀನ್ಸ್ ಬಾಯಿ ಒರೆಸ್ಕೊಳ್ಳೋದು, ಬಿಸಾಕೋದು ಮಾಡ್ತಾ ಇರ್ತಾರೆ ಈ ಥರ. ನಾನು ಸಾಕಮ್ಮ ಅಂದರೂ ಕೇಳಲ್ಲ. ಅಲ್ಲಿಂದ ನಾವು ಮನೆಗೆ ಬಂದ್ವಿ. ನೋಡಿ ಇಬ್ಬರು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ. ನಮ್ಮ ಮನೆಯವರು ಏನಾದರೂ ಒಂದು ಸ್ವಲ್ಪ ಫ್ರೀಯಾಗಿ ಫೋನ್ ಬಿಟ್ಟಿದ್ದರೆ ಅದು ನನ್ನ ಮಗಳ ಜೊತೆ ಅಷ್ಟೇ, ಇಲ್ಲಾಂದರೆ ಯಾವಾಗಲೂ ಫೋನು, ಬಿಸ್ನೆಸ್ಸು, ಕಾಲ್ಸಲ್ಲೇ ಇರ್ತಾರೆ. ನಾನು ಅವಾಗ ಅವ್ರು ಯಾವ ಮೂಮೆಂಟಲ್ಲಿ ಈ ಥರ ಇರ್ತಾರೆ ನಮ್ಮ ಜೊತೆ, ಆ ಟೈಮಲ್ಲಿ ಬೇಗ ಕ್ಯಾಮ್ರಾ ತೊಗೊಂಡು ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತೀನಿ. ಬಿಕಾಸ್ ಯಾವಾಗಲೂ ಫ್ರೀ ಇರಲ್ಲ, ಬ್ಯುಸಿನೇ ಇರ್ತಾರೆ. ಅವ್ರು ಬ್ಯುಸಿದಾಗ ಏನೋ ಕ್ಯಾಮ್ರಾ ಹಿಡ್ಕೊಂಡು ಹೋದರೆ ಸರಿಯಾಗಿ ಆಮೇಲೆ ನಿಮಗೆ ಕೆಲಸ ಇರಲ್ವಾ, ಹಾಗೆ ಹೀಗೆ ಹೋಗಿ ಅಂತ ಬೈದ್ಬಿಡ್ತಾರೆ. ಮಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆಟ ಆಡ್ತಾಯಿದ್ರು. ಅವಾಗ ಒಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ನಾನು. ಇದು ವಿಡಿಯೋ ನನ್ನ ಹತ್ರ ಲಾಸ್ಟ್ ವೀಕ್ದಿತ್ತು, ಸೊ ಇದರಲ್ಲಿ ಹ್ಯಾಡ್ ಮಾಡಿದ್ದೀನಿ ಅಷ್ಟೇ ನಾನು. ನೋಡಿ ಅವರಪ್ಪಗೆ ಮಲಗಿಸ್ತೀನಿ ಪಾಚಿ ಮಾಡಿ ಅಂತ ಹೇಳಿಬಿಟ್ಟು ಮಲಗಿಸ್ತಾ ಇದ್ದಾರೆ. ನಾನು ಪಾಚಿ ಮಾಡಿಸ್ಬೇಡಮ್ಮ ಅಂತ ಹೇಳ್ತಾ ಇದ್ದೀನಿ, ಪಾಚಿ ಮಾಡಿಸ್ತೀನಿ ಅಂತ ಹೇಳ್ತಾಯಿದ್ರು. ಅಲ್ಲಿ ಗೋಡೆ ಮೇಲಂತೂ ಪೆನ್ ತೊಗೊಂಡು ಫುಲ್ಲು ಬರೆದ್ಬಿಟ್ಟಿದ್ದಾರೆ. ನಾನು ಉದ್ವಿತಾ ಬರಿತೀನಿ, ರಾಕೇಶ್ ಬರಿತೀನಿ, ಸಿಂಧು ಬರಿತೀನಿ ಅಂತ ಹೇಳಿ ಬಂದು 2 months ಆಗಿದೆ. ಹೊಸ ಪಾಯಿಂಟ್ ಹೊಡೆಸ್ಕೊಟ್ಟಿದ್ದು, ನೋಡೋಕ್ಕೆ ಬೇಜಾರಾಗುತ್ತೆ, ಕ್ಲೀನ್ ಮಾಡಬೇಕು ಅದು ಒಂದು. ಆ್ಯಂಡ್ ಇಲ್ಲಿ ನನ್ನ ಮಗಳು ಫುಲ್ಲು, ನಮ್ಮ ಹಸ್ಬೆಂಡು ಫುಲ್ಲು ಎಂಜಾಯ್ ಮಾಡ್ಕೊಂಡು ಮಾತಾಡ್ತಾಯಿದ್ರು. ಆ್ಯಂಡ್ ಆನ್ಲೈನಲ್ಲಿ ನಾನು ಇದು ಅಗರಬತ್ತಿ ತರಿಸಿದ್ದೆ, ತುಂಬ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮು ಪಾಕೆಟ್ಸ್ ತರಿಸಿದ್ದೆ, ಅದು ಚೆನ್ನಾಗಿತ್ತು. ಅದು 4 to 5 ಫ್ಲೇವರ್ಸ್ ಬಂದಿತ್ತು. ಈಗ ನಾನು 4 ಫ್ಲೇವರ್ಸ್ ತರಿಸಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನಾನು ಯೂಸ್ ಮಾಡಿದ್ದೀನಿ. ಫ್ಲೇವರ್ಸು ಚೆನ್ನಾಗಿದೆ. ಅದು ಒಂದು ಫ್ರಿಗ್ರೆನ್ಸ್ ಎಲ್ಲ ಕಡೆ ಬರುತ್ತೆ. ಸ್ಮೆಲ್ ಈಸ್ ಇಂಪಾರ್ಟೆಂಟು, ಬಟ್ ಸ್ಮೆಲ್ ಚೆನ್ನಾಗಿದೆ. ಇದು ಲ್ಯಾವೆಂಡರು ಮತ್ತು ರಸ್ತೂರಿ ಏನೇನೋ ಇದೆ, ಮೋಗ್ರ ಏನೇನೋ ಇದೆ ಅದರಲ್ಲಿ. ಬಟ್ ನಾನು ಲಾಸ್ಟಲ್ಲಿ ಒಂದು ಪಿಕ್ ಸಹ ಹಾಕಿರ್ತೀನಿ, ನೋಡ್ಬೋದು. ನನ್ನ ಮಗಳು ಹೊರಗಡೆ ಎಲ್ಲ ತೊಗೊಂಬಂದು ಆಟ ಆಡ್ತಾಯಿದ್ರು, ಮತ್ತು ಹಾಳು ಮಾಡಿಬಿಡ್ತೀರಮ್ಮ ಅಂತ ಹೇಳಿ ಈಸ್ಕೊಂಡೆ. ನಾವು ಬರೋಷ್ಟರಲ್ಲಿ ಆಲ್ಮೋಸ್ಟ್ 9:30 to 10 o'clock ಆಗಿತ್ತು. ನಮ್ಮ ಮನೆಯವ್ರು ನಾವು ಬರ್ತೀವಿ ಅಂತ ಹೇಳಿ ಇನ್ನೂ ಆಫೀಸ್ಗೆ ಹೋಗಿರಲಿಲ್ಲ. ನಾನು ಕರ್ಕೊಂಬರಕ್ಕೆ ಬರ್ತೀನಿ ಅಂತ ಹೇಳಿ, ನೀವೇ ಬರಬೇಕು, ನಾನು ಆಟೋದಲ್ಲಿ ಬರಲ್ಲ ಅಂತ ಹೇಳಿದ್ದೆ. ಸೊ ಬಂದರು. ನನ್ನ ಮಗಳು ನಮ್ಮ ಮನೆಯವ್ರನ್ನ ನೋಡಿ ಓಡಿ ಹೋಗಿ ಹತ್ತುತ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಇಷ್ಟ. 1 day ಬೇರೆ ಮಿಸ್ ಮಾಡ್ಕೊಂಡಿದ್ರಲ್ವ, ನನಗೆ ಬಾಯ್ ಮಾಡ್ತಿದ್ದಾರೆ, ನಾನು ಹೋಗ್ತೀನಿ ಅಪ್ಪಾಜಿ ಜೊತೆ ಅಂತ. ನೀನು ಹಿಂದೆ ಕೂತ್ಕೋ ಬಾ ಅಮ್ಮ, ಇಲ್ಲಿ ಬ್ಯಾಗ್ ಇಡಬೇಕು ಅಂತ ಹೇಳಿ ಬಂದಿದ್ದೆ. ಹಾಗೆ ಬರೋವಾಗ ಇವತ್ತು ಭೀಮನ ಅಮಾವಾಸ್ಯೆ ಬೇರೆ, ನಾನು ಎವ್ರಿ ಇಯರ್ ಮಾರ್ನಿಂಗೇ ಮಾಡ್ತಾಯಿದ್ದೆ ನಮ್ಮ ಮನೆಯವ್ರಿಗೆ ಪಾದ ಪೂಜೆ. ಈ ಸಲ ಏನೇನು ಮಾಡ್ತೀನಿ. ಹಾಗೆ ಹೂವು ತೊಗೊಂಡು ಬಂದೆ. ಮಮ್ಮಿ ಸ್ವಲ್ಪ ಊರಿಂದ ಏನೇನೋ ಕಳ್ಸಿದ್ರು. ಫಸ್ಟು ಹಾಲು ಕಾಯಿಸಿಟ್ಬಿಡೋಣ ಮತ್ತೆ ಅಂತ ಹೇಳಿ ಹಾಲು ಕಾಯಿಸಿಡ್ತಾಯಿದ್ದೀನಿ. ನಾನು ಊರಿಗೆ ಹೋದರೆ ಮಾತ್ರ ಒಂದು 3 days ಹಾಲಿಗೆ ಚಿಂತೆ ಇರಲ್ಲ, ನಮ್ಮ ಮಮ್ಮಿ ಕಳ್ಸಿಬಿಡ್ತಾರೆ. ಸೊ ನಮ್ಮ ಮನೇಲಿ ಹಸು ಇರೋದ್ರಿಂದ. ಮತ್ತು ಬ್ಯಾಗಲ್ಲಿ ಏನೋ ಕಳ್ಸಿದ್ದಾರೆ, ಆಮೇಲೆ ತೆಗಿಯೋಣ ಅಂತ ಹೇಳಿ ಸುಮ್ಮನೆ ಆದ ನಾನು. ಮತ್ತು ನನ್ನ ಮಗಳಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ಬೇಕು. ಅಲ್ಲಿ ಏನೋ ಹಾಲು ಕುಡಿಸ್ಕೊಂಡು ಕರ್ಕೊಂಬಂದಿದ್ದು ಮನೆಯಲ್ಲಿ ನಾನು. ಬಟ್ ಇಲ್ಲಿ ನಮ್ಮ ಆಂಟಿ ಸ್ವಲ್ಪ ಪ್ರೊಮೋಗ್ರಾನೇಟ್ ಕೊಟ್ಟಿದ್ರು, ಅದನ್ನು ಸಹ ಸೈಡಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡೋಣ 10 daysವರೆಗೂ ಇದ್ದರೆ ಬೆಟರು. ಇಲ್ಲಿ ಕುಂಕುಮ ಭರಣಿಗಳು ತೊಗೊಂಡು ನಾನು
ಕನಕಾಂಬರ ಹಿತ್ತಾಳೆ ಅದು ತೊಗೊಂಡು ಇಟ್ಟು ನಮ್ಮ ಮಮ್ಮಿ ಮನೆಯಲ್ಲೇ ಬಿಟ್ಬಿಟ್ಟಿದ್ದೆ ಇವೆರಡು ಐಟಮ್ನ. ಇವಾಗ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಇದೆಲ್ಲ ಹೊಸವು ದೇವ್ರ ಮುಂದೆ ಇಡೋಣ ಅಂತ ಹೇಳಿ ತೊಗೊಂಬಂದೆ. ನನಗೆ ಫುಲ್ ಖುಷಿ ಹೊಸವೆಲ್ಲ ದೇವ್ರಿಗೆ ಇಡಬೇಕಂತ. ಅದೊಂಥರ ಏನೋ ಫುಲ್ ಖುಷಿ ನನಗೆ. ಹೊಸವೇನಾದರೂ ಇದ್ದರೆ ದೇವ್ರ ಮುಂದೆ ಇಡಬೇಕು, ಫಸ್ಟು ಹಬ್ಬದ ದಿನ ದೇವ್ರಿಗೆ ಇಟ್ಬಿಟ್ಟು ಯೂಸ್ ಮಾಡಬೇಕು ಅಂತ ಹೇಳಿ. ಇಲ್ಲಿ ನಮ್ಮ ಮಮ್ಮಿ ರಾಗಿ ಹಿಟ್ಟು, ಸ್ವಲ್ಪ ಹೆಗ್ಗು, ತೆಂಗಿನಕಾಯಿ ಎಲ್ಲ ಕಟ್ ಕಳಿಸಿದ್ದಾರೆ. ಅದನ್ನೆಲ್ಲ ಆಮೇಲೆ ಡಿವೈಡ್ ಮಾಡ್ಕೊಳ್ತೀನಿ. ಫಸ್ಟು ಮಗುಗೆ ಊಟ ಮಾಡಿಸ್ಬೇಕು ನಾನು. ರಾಗಿ ಹಿಟ್ಟು ಅದೆಲ್ಲ ತೆಗ್ದಿಟ್ಬಿಡೋಣ, ಇನ್ನು ಮತ್ತೆ ಏನಾರ ಇದ್ದರೆ ಇದಾಗಿಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಬ್ಯಾಗಲ್ಲಿ ಇರೋದೆಲ್ಲ ತೆಗೆದಿಟ್ಟಿದ್ದೀನಿ. ನಮ್ಮ ಮಮ್ಮಿ ದೇವ್ರ ಮುಂದೆ 9 ಡೇಸ್ ಇದೆ ಅಂತ ಹೇಳಿ ಚಕ್ಲಿ ಸಹ ತೊಗೊಂಡಿದ್ರಂತೆ, ಮಾಡಿದರು. ಅದು ಒಂದು ತುಂಬ ಇದೆ, ಒಂದು ಪ್ಯಾಕೆಟ್ ಫುಲ್ಲು. ಅದರಲ್ಲಿ ಒಂದೆರಡು ತೊಗೊಂಡು ತಿಂತಾಯಿದ್ದೀವಿ ನಾವು. ಆಲ್ರೆಡಿ ಅದು ಇರೋಲ್ಲ ನಮ್ಮ ಮನೆಯಲ್ಲಿ, ಅದಕ್ಕೋಸ್ಕರ ಇಲ್ಲಿ ನಮ್ಮ ಮಮ್ಮಿ ನಮಗೆ ಗಟ್ಟಿ ಮನೆಯಲ್ಲೇ ಮಾಡಿರೋ ಮೊಸರು ಸಹ ಕಟ್ ಕಳಿಸಿದ್ದಾರೆ. ನಾವು ಹೋಗಿ ಅಲ್ಲೇನು ಮಾಡ್ಕೊಳ್ತೀರಾ ಮಾಡಿ ತಿನ್ಬಿಡಿ, ಈಗ ಇಲ್ಲಿಂದ ಎತ್ತು ಕಳಿಸ್ತೀನಿ ಒಂದು ಬಾಕ್ಸು ಅಂತ. ನಮ್ಮ ಮನೆಯವ್ರು ಆಫೀಸ್ಗೆ ಹೋಗಿರ್ತಾರೆ ಅಂತ ಪಾಪ. ನಮ್ಮ ಮನೆಯವರು ನಮ್ಮನ್ನು ಕರ್ಕೊಂಬಂದು ಬಿಟ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ನನಗೆ ನನ್ನ ಮಗಳಿಗೆ ಪುಳಿಯೋಗರೆ ಇತ್ತು, ಅದನ್ನೇ ತೊಗೊಂಡು ರೆಡಿ ತಿನ್ಬಿಡೋಣ, ನೆಕ್ಸ್ಟ್ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಕರ್ಡ್ ಹಾಕ್ಬಿಟ್ಟು ಸ್ವಲ್ಪ ಪುಳಿಯೋಗರೆಗೆ, ಬಿಕಾಸ್ ನನ್ನ ಮಗಳು ಗಟ್ಟಿ ಇದ್ದರೆ ತಿನ್ನೋದಿಲ್ಲ, ಗಂಟ್ಲಲ್ಲಿ ಹಿಡ್ಕೊಂಡುತ್ತೆ ಅಂತ ಹೇಳಿ. ನೋಡಿ ಮೊಸರು ಎಷ್ಟು ಚೆನ್ನಾಗಿದೆ ಅಂದರೆ, ಮನೇಲಿ ಮಾಡೋ ಮೊಸರು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅಂಗಡಿ ಮೊಸರಿಗಿಂತ ಕಂಪೇರ್ ಮಾಡಿದ್ರೆ. ನನಗೆ ನಮ್ಮ ಮಮ್ಮಿ ಈ ಥರ ಎಲ್ಲ ಇಷ್ಟಪಡ್ತೀನಿ ನಾನು ಮೊಸರು, ನಮ್ಮ ಮಮ್ಮಿ ಮಾಡೋದೆಲ್ಲ. ಅದಕ್ಕೆ ನಮ್ಮ ಮಮ್ಮಿ ಕಟ್ ಕಳಿಸ್ತಾರೆ ನಾನು ಹೋದರೆ. ಇದು ಸ್ವಲ್ಪನೇ ಆಗಿರ್ಬೋದು, ನಮಗೆ ಅದು ಮನಸ್ಸಿಗೆ ತುಂಬ ಖುಷಿ ಕೊಡೋದು, ಅದೊಂಥರ ಭಾವನೆಯೇ ಬೇರೆ ಇರುತ್ತೆ ನಮ್ಮದು. ಇಲ್ಲಿ ಪುಳಿಯೋಗರೆ ಮಾಡಿದ್ರಲ್ವ, ಅದನ್ನೆಲ್ಲ ಕಾಯಿಸಿಟ್ಟೆ. ಇವತ್ತು ಭೀಮನ ಅಮಾವಾಸ್ಯೆ ಇದೆ. ನಾನು ನೆಕ್ಸ್ಟ್ ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಪೂಜೆ ಮಾಡೋದು ಎಲ್ಲ ಯಾವ ರೀತಿ ಮಾಡ್ತೀನಿ ನಮ್ಮ ಮನೆಯವ್ರಿಗೆ ಅಂತ ಹೇಳಿ. ಯಾರೇ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.